ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನ ಪ್ರಯುಕ್ತವಾಗಿ ಇದೇ ನಮ್ಮ ರಾಯಸಂದ್ರ ಗ್ರಾಮದಲ್ಲಿ ಅಂತ ಗ್ರಂಥಾಲಯದಲ್ಲಿ 5ನೇ ತಾರೀಕು ಭಾನುವಾರ ಎಲ್ಲ ವಿದ್ಯಾರ್ಥಿಗಳಿಗೂ 5ನೇ ತರಗತಿಯಿಂದ ಡಿಗ್ರಿವರೆಗಿನ ವಿದ್ಯಾರ್ಥಿಗಳಿಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೇವೆ. ಸ್ವಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು 135ನೇ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಏರ್ಪಡಿಸಿದ್ದೀವೋ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮೂರಿನಲ್ಲಿ ಬರೀ ನಮ್ಮೂರು ಶಾಲೆ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸ್ತಿದ್ರು. ಸೊ ನಾವು ನಮ್ಮೂರಿನವರೇ ಬರೀ ಬರೆದ್ರೆ ಅದು ಗೊತ್ತಾಗೋದಿಲ್ಲ. ಈ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಿಂದ ಏರ್ಪಡಿಸಿದ್ವಿ. ಜಿಲ್ಲಾ ಮಟ್ಟದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಿ ಪ್ರವೇಶ ಶುಲ್ಕ ಅಂತ ಹೇಳ್ಬಿಟ್ಟು 200 ರೂಪಾಯಿನ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಆಲ್ರೆಡಿ ಒಂದು 50ರಿಂದ 60 ಜನ ನಮಗೆ ಪ್ರವೇಶ ಶುಲ್ಕವನ್ನು ಕಟ್ಟಿ 200 ರೂಪಾಯಿ ಕಟ್ಟಿ ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಅಡ್ಮಿಷನ್ ಆಗಬೇಕಂತ ಅವ್ರು ಓದ್ತಾ ಇರುವಂಥ ಸ್ಕೂಲ್ದು ID ಕಾರ್ಡು ಮತ್ತು ID ಕಾರ್ಡ್ ಮಾತ್ರನೇ ನಾವು ಕೇಳಿದ್ದೀವಿ. ID ಕಾರ್ಡ್ ಕೊಟ್ಟು 200 ರೂಪಾಯಿ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಬರೀ SC ಜನಾಂಗಕ್ಕೆ ಮಾತ್ರ ಅಲ್ಲ ಇರೋದು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವ ಎಂಬಲದಿಂದ ಡಾಕ್ಟರ್ ವಿಶ್ವಜ್ಞಾನಿ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓಡಾಡಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ, ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಚಿಕ್ಕ ಒಂದು ಮನವಿ ಪ್ರತಿಯೊಂದು ವಿಲೇಜ್ಗೂ ಡಾಕ್ಟರ್ ಗ್ರಂಥಾಲಯ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯ ಇದರಿಂದ ಇಷ್ಟೆಷ್ಟು ಉಪಯೋಗ ಇದೆ, ಇದನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಂಡು ದಿನಾಂಕ 5/4/2026 ಭಾನುವಾರ ಬೆಳಿಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯದಲ್ಲಿ ಪರೀಕ್ಷೆಯನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಇದಕ್ಕೂ ಮುಂಚೆ ನಾವು 3 ವರ್ಷದಿಂದ ಈ ಪರೀಕ್ಷೆಯನ್ನು ಬರೆಸಿದ್ದೇವೆ. ಅದರಲ್ಲಿ ಬರೀ ನಮ್ಮ ವಿಲೇಜ್ ಅವರು ಮಾತ್ರ ಇಲ್ಲಿ ಎಕ್ಸಾಮ್ ಬರೀತಾ ಇದ್ವಿ. ನಮ್ಮ ಮಕ್ಕಳು ಮಾತ್ರ, ನಮ್ಮ ಶಾಲೆ ಮಕ್ಕಳು ಮಾತ್ರ ಎಕ್ಸಾಮ್ ಬರೀತಾ ಇದ್ವಿ. ಈ ಸಲ ಅದನ್ನು ಸ್ವಲ್ಪ ಜಿಲ್ಲಾ ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಇದರಲ್ಲಿ ಭಾಗವಹಿಸುವಂತಹ ಅವಕಾಶ ಕೊಟ್ಟಿದ್ದೇವೆ. 5ನೇ ತರಗತಿಯಿಂದ ಪದವಿ ಪೂರ್ವ ಅಂದರೆ PUC ಡಿಗ್ರಿ ಯಾವುದೇ ಓದ್ತಾ ಇರಲಿ ಅವ್ರಿಗೂ ಸಹ ಇದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರಲ್ಲಿ ಪ್ರಥಮ ಬಹುಮಾನವಾಗಿ 10,000 ರೂಪಾಯಿಗಳನ್ನು ನೀಡುತ್ತಿದ್ದೇವೆ ಮತ್ತು ದ್ವಿತೀಯ ಬಹುಮಾನವಾಗಿ 5,000 ರೂಪಾಯಿಗಳನ್ನು ನೀಡುತ್ತಿದ್ದೇವೆ ಮತ್ತು ತೃತೀಯ ಬಹುಮಾನವಾಗಿ 3,000 ರೂಪಾಯಿಗಳನ್ನು ನೀಡುತ್ತಿದ್ದೇವೆ. ಇದು ಅಲ್ಲದೆ ಸಹ ಯಾರೆಲ್ಲ ಇದರಲ್ಲಿ ಕಾಂಪಿಟೇಷನ್ಗೆ ಭಾಗವಹಿಸುತ್ತಾರೋ ಎಲ್ಲರಿಗೂ ಸಹ ಸಮಾಧಾನಕರ ಬಹುಮಾನವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಸಹ ಇದೇ ಥರ ಅಂಬೇಡ್ಕರ್ ಜಯಂತಿಯನ್ನು ಇನ್ನೂ ಬಹಳ ಅದ್ದೂರಿಯಾಗಿ ನಡೆಸ್ಕೊಟ್ಟು ಈಗ ಸದ್ಯಕ್ಕೆ 10,000 ಇರೋ ಬಹುಮಾನನ ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚಾಗಿ ಮಾಡಬಹುದು. ಇದೇ ಥರ ಮಾಡ್ತೀವಿ, ಹೆಚ್ಚಾಗಿ ಮಾಡಿ ಇನ್ನು ಮುಂದಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆಗೋ ಥರ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನ ಪ್ರಯುಕ್ತವಾಗಿ ಇದೇ ನಮ್ಮ ರಾಯಸಂದ್ರ ಗ್ರಾಮದಲ್ಲಿ ಅಂತ ಗ್ರಂಥಾಲಯದಲ್ಲಿ 5ನೇ ತಾರೀಕು ಭಾನುವಾರ ಎಲ್ಲ ವಿದ್ಯಾರ್ಥಿಗಳಿಗೂ 5ನೇ ತರಗತಿಯಿಂದ ಡಿಗ್ರಿವರೆಗಿನ ವಿದ್ಯಾರ್ಥಿಗಳಿಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಭಾಗವಹಿಸಬೇಕಾದ್ರೆ 200 ರೂಪಾಯಿಗಳು ಕೊಟ್ಟು ಅದನ್ನು ಭಾಗವಹಿಸಬೇಕಾಗುತ್ತೆ. ಏನಿರ್ತದೆ ಎಕ್ಸಾಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಇರ್ತದೆ. ಅಂದರೆ ಇಂದಿನ ದಿನಗಳಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ವಾಲಿಬಾಲ್ ಟೂರ್ನಮೆಂಟು, ಕ್ರಿಕೆಟ್ ಟೂರ್ನಮೆಂಟ್ ಆ ಥರ ಇರ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಮಕ್ಕಳಿಗೆ 5ನೇ ಕ್ಲಾಸಿಂದ ಕಾಂಪಿಟೇಷನ್ ತಿಳುವಳಿಕೆ ಬರಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ಪ್ರತಿಯೊಬ್ಬರಿಗೂ ತಿಳಿಸಬೇಕಂತ ಹೇಳ್ಬಿಟ್ಟು ನಾವು ಗ್ರಾಮದಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ ಹನುಮಂತನವರು ಕೊಡ್ತಾ ಇದ್ದಾರೆ. 2ನೇ ಬಹುಮಾನವಾಗಿ ವಿಜಯಕುಮಾರ್ ಅಂತ ಹೇಳ್ಬಿಟ್ಟು, 3ನೇ ಬಹುಮಾನವಾಗಿ ಗ್ರಂಥಪಾಲಕರು ಗೀತಾಂಜಲಿ ಗಂಗಾಧರ್ ಅವರು ಕೊಡ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ಬಿಟ್ಟು ಪ್ರತಿಯೊಬ್ಬರು ನಾಳೆ ಕಾಂಪಿಟೇಷನ್ ಇರೋದು, ನಾಳೆ ಬಂದ್ಬಿಟ್ಟು ಡೈರೆಕ್ಟಾಗಿ ಫೀಸ್ ಪೇ ಮಾಡಿಬಿಟ್ಟು ಪ್ರತಿಯೊಬ್ಬರು ಬರೀಬೇಕು. ಫ್ರೀಯಾಗೇ ಇಡೋಣ ಅಂದ್ಕೊಂಡಿದ್ವಿ. ಬಟ್ ಫ್ರೀಯಾಗಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕೇವಲ ಆಗ್ತದೆ. ಅದರಿಂದ ಏನಂದರೆ 200 ರೂಪಾಯಿ ಕೊಟ್ಟು ಕಲ್ತ್ಕೊಂಡ್ರೆ ಶಿಕ್ಷಣ ಪಡೆಯೋದು. ಅವ್ರು 200 ರೂಪಾಯಿ ಕೊಡ್ತಾರೆ. ಆ 200 ರೂಪಾಯಿಗೆ ನಾವು ಪ್ರತಿಯೊಬ್ಬರಿಗೂ ಬರೋವ್ರಿಗೆ ಊಟದ ವ್ಯವಸ್ಥೆ ಹಾಗೂ ಸಂವಿಧಾನ ಪುಸ್ತಕವನ್ನು ಕೊಡ್ತಿದ್ದೇವೆ. ದಯವಿಟ್ಟು ಇನ್ನೂ ಯಾರ್ಯಾರು ಬರ್ತಾರೋ ಅವ್ರು ದಯವಿಟ್ಟು ಬಂದು ಪಾಲ್ಗೊಳ್ಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀ SC ಜನಾಂಗಕ್ಕೆ ಮಾತ್ರ ಅಲ್ಲ ಇರೋದು,
ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವ ಎಂಬಲದಿಂದ ವಿಶ್ವಜ್ಞಾನಿ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊರಡಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ, ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಚಿಕ್ಕ ಒಂದು ಮನವಿ, ಪ್ರತಿಯೊಂದು ವಿಲೇಜ್ಗೂ ಡಾಕ್ಟರ್ ಗ್ರಂಥಾಲಯ ಏನಿದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯ, ಇದರಿಂದ ಇಷ್ಟೆಷ್ಟು ಉಪಯೋಗ ಇದೆ, ಇದನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಂಡು ಸ್ವಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು 135ನೇ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಏರ್ಪಡಿಸಿದ್ದೀವೋ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮೂರಿನಲ್ಲಿ ಬರೀ ನಮ್ಮೂರು ಶಾಲೆ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸ್ತಿದ್ರು. ಸೊ ನಾವು ನಮ್ಮೂರಿನವರೇ ಬರೀ ಬರೆದ್ರೆ ಅದು ಗೊತ್ತಾಗೋದಿಲ್ಲ. ಈ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಿಂದ ಏರ್ಪಡಿಸಿದ್ವಿ. ಜಿಲ್ಲಾ ಮಟ್ಟದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಿ, ಅದೇ ರೀತಿಯಲ್ಲಿ ಮುಂದಿನ ರೀತಿಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಹೋಗುವಂಥ ರೀತಿಯಲ್ಲಿ ನಾಳೆ ಎಕ್ಸಾಮನ್ನು ಆಯ್ಕೆ ಮಾಡಿದ್ದೀವಿ. ಸೊ ಇದರಲ್ಲಿ ಬಹುಮಾನಗಳನ್ನು ಸಹ ಏರ್ಪಡಿಸಿದ್ದಾರೆ 3 ಥರ. ಸೊ ಅದು ಪ್ರತಿಯೊಬ್ಬರು ಅದನ್ನು ಹಂಚ್ಕೊಳ್ಳಲು ಇದಾಗುತ್ತೆ.